ಪ್ರಾಪರ್ಟಿ ಮಾಡ್ಕೊಳ್ಳೋದು ಚಿಕ್ಕ ಪುಟ್ಟ ವಿಷಯ ಅಲ್ಲ. ಅಸೆಟ್ಸ್ ನ ಗಳಿಸೋದು, ಪ್ರಾಪರ್ಟಿ ಮಾಡ್ಕೊಳ್ಳೋದು, ಆಸ್ತಿ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವು ಗಳಿಸಿದಂತ ಈ ಆಸ್ತಿನ ಕಾಪಾಡ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಿಮ್ ನಂತರ ಈ ಪ್ರಾಪರ್ಟಿಗೆ ಹೇಗೆ ಯಾರು ವಾರಸ್ದಾರರಾಗ್ತಾರೆ, ಯಾರು ಲೀಡ್ ಮಾಡ್ತಾರೆ, ಅಥವಾ ಹೇಗೆ ಯಾರಿಗೆ ಟ್ರಾನ್ಸ್ಫರ್ ಆಗಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡೋದು ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಆಗತ್ತೆ. ಸೊ ವಿಲ್ ಅಂದ್ರೆ ಏನು, ವಿಲ್ ಮುಖಾಂತರ ಹೇಗೆ ನೀವು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಬಹುದು, ಅದರಲ್ಲೂ ಒಬ್ಬ ಮಹಿಳೆ ಯಾಕೆ ವಿಲ್ ಮಾಡ್ಕೊಳ್ಳೇಬೇಕು, ಇದರ ಬಗ್ಗೆ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಸೀರೀಸ್ ನಿಮಗೆ ಒಂದು ಲೀಗಲ್ ಅವೇರ್ನೆಸ್, ನಿಮ್ಮ ಲೀಗಲ್ ರೈಟ್ಸ್ ಬಗ್ಗೆ ತಿಳಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಂಡ್ ಈ ವಿಡಿಯೋ ಸೀರೀಸ್ ಅಲ್ಲಿ ನೀವು ನೆಕ್ಸ್ಟ್ ಯಾವ್ದೆಲ್ಲ ವಿಡಿಯೋಸ್ನ ನೋಡ್ಬೇಕಂತ ಅನ್ಕೊಂಡಿದ್ದೀರಿ ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಬಹುದು. ಅಂಡ್ ಹಾಗೇನೆ ಈ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಸೊ ಇದೆಲ್ಲಾನು ಸಹ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಆಗಿರುವಂತಹ ಹೊಸ ವಿಡಿಯೋ ಲೆಕ್ಚರ್ ಸೀರೀಸ್ ಆಗಿರುತ್ತೆ ರಿಗಾರ್ಡಿಂಗ್ ಯೋರ್ ಲೀಗಲ್ ಅವೇರ್ನೆಸ್ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಈ ರೀತಿ ಇನ್ನಷ್ಟು ಲೀಗಲ್ ಅವೇರ್ನೆಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟಾರ್ಟಿಂಗ್, ಒಂದು ಮಹಿಳೆ ಅಂತ ಹೇಳಿದ ತಕ್ಷಣ ನಿಮಗೆ ಪ್ರಾಪರ್ಟಿ ಹಲವಾರು ರೀತಿ ಬರಬಹುದು. ನಿಮ್ಮ ತಂದೆ ತಾಯಿ ಕಡೆಯಿಂದ ಬರಬಹುದು, ನಿಮ್ಮ ತಂದೆ ತಾಯಿಯ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಈಕ್ವಲ್ ಕೊಪಾರ್ಸ್ನರಿ ರೈಟ್ಸ್ ಇರುತ್ತೆ, ಅಲ್ಲಿಂದ ಬರ್ದಿರಬಹುದು. ಅಥವಾ ನಿಮ್ಮ ಹಸ್ಬೆಂಡ್ ನಿಮಗೆ ಪ್ರಾಪರ್ಟಿ ಕೊಡಬಹುದು, ಪ್ಲಸ್ ನೀವಾಗೇನೆ ಸ್ವಂತವಾಗಿಯೂ ಸಹ ಗಳಿಸಿರಬಹುದು ನಿಮ್ಮ ಆಸ್ತಿ. ನಿಮ್ಮ ಒಂದು ಸ್ಯಾಲರಿ ಸೇವಿಂಗ್ಸ್ ಇಂದನೂ ಸಹ ನೀವು ಗಳಿಸಿರಬಹುದು. ಸೊ ವಿಲ್ ಯಾವಾಗ ಬರಿತೀವಿ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಏನಿರುತ್ತೆ, ನನ್ನ ಸ್ವಯಾರ್ಜಿತ ಆಸ್ತಿಗೆ ಮಾತ್ರ ನಾನು ವಿಲ್ ಬರೆಯೋದಕ್ಕೆ ಸಾಧ್ಯ. ಸೊ ಯಾವುದೇ ರೀತಿ ನಿಮಗೆ ಆಸ್ತಿ ಬಂದಿರಲಿ, ಆ ಎಲ್ಲ ಆಸ್ತಿಗೆ ನಿಮ್ಮ ಒಂದು ಫುಲ್ ಕಂಪ್ಲೀಟ್ ಓನರ್ಶಿಪ್ ಇರುತ್ತೆ. ಅಂಡ್ ಅದನ್ನ ನೀವು ವಿಲ್ ಮುಖಾಂತರ ಡಿಸ್ಪೋಸ್ ಮಾಡಬಹುದು. ಈಗ ವಿಲ್ ಅಂತ ಹೇಳುವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ನೆನಪಿರ್ಬೇಕಾಗಿರೋದು, ಲೀಗಲ್ ಆಗಿ ವಿಲ್ ಅಂತ ಹೇಳಿದ್ರೆ ನಿಮ್ಮ ನಂತರ ನಿಮ್ಮ ಪ್ರಾಪರ್ಟಿನ ಯಾರು ಕಾಪಾಡ್ತಾರೆ. ನಿಮ್ಮ ನಂತರ ಅಂತ ಹೇಳಿದ ತಕ್ಷಣ ನಾನು ಸಾಯುವಾಗಲೇ ಬರಿಬೇಕು ಅಥವಾ ನಾನು ತೀರ್ ಹೋದ ಮೇಲೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಹೌದು. ಸೊ ಬಟ್ ನೀವು ತೀರ್ ಹೋಗೋದಕ್ಕೆ ಮುಂಚೆ ಅಥವಾ ನಾನು ತೀರ್ ಹೋಗುವಂತ ಅಪ್ರಿಹೆನ್ಷನ್ ಅಲ್ಲಿ ಬರಿಬೇಕಂತ ಅಲ್ಲ, ನಿಮ್ಮ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಬರಿತಿರೋದು ಅಷ್ಟೇನೆ. ಅಂಡ್ ಈ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ಒಂದು ವಿಲ್ ಬರೆದ್ರೆ ಅದೇ ಫೈನಲ್ ಆಗೋಯ್ತು ಅಂತ ಅಲ್ಲ. ಇವತ್ತು ನಾನು ಬರೆದಂತ ವಿಲ್ನ ಇನ್ ಫ್ಯೂಚರ್ ನಾನು ಬೇಕಿದ್ರೆ ಅದನ್ನ ಮತ್ತೆ ರಿವೈಸ್ ಮಾಡಬಹುದು, ಮತ್ತೆ ಅದನ್ನ ನಾನು ಇನ್ನೊಂದು ಬೇರೆ ಯಾರಿಗಾರು ಕೊಡ್ಬೇಕಂತ ಅನ್ಕೊಂಡಿದೀನಿ, ತಿದ್ದುಪಡಿ ಮಾಡ್ಕೋಬಹುದು. ಸೊ ವಿಲ್ ನೀವು ಎಷ್ಟು ವಿಲ್ ಬೇಕಾದ್ರೂ ಬರಿಬಹುದು, ಬಟ್ ಕೊನೆಯದಾಗಿ ನೀವು ಬರೆದಂತ ಯಾವ ವಿಲ್ ಇರುತ್ತೆ ಅದು ಒಂದೇನೆ ಎಕ್ಸಿಕ್ಯೂಟ್ ಆಗೋದು. ಸೊ ವಿಲ್ ಒಂದು ಬರೆದ್ರೆ ಅದೇ ರೀತಿ ಪ್ರಾಪರ್ಟಿ ಹೊರಟೋಯ್ತು ಅಂತ ಅಲ್ಲ, ಎಷ್ಟು ವಿಲ್ ಬೇಕಾದ್ರೂ ಬರಿಬಹುದು. ಅಂಡ್ ನೀವು ಗಳಿಸ್ತಾ ಇರುವಂತ ಪ್ರತಿ ಆಸ್ತಿನ ನೀವು ಇನ್ನೂ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದು ಮಾಡಬಹುದು. ಕೊನೆಯದಾಗಿ ನಿಮ್ಮ ಯಾವ ವಿಲ್ ಇರುತ್ತೆ ಅದೊಂದೇ ವಿಲ್ ಎಕ್ಸಿಕ್ಯೂಟ್ ಆಗೋದು. ಸೊ ಹಾಗಾಗಿ ವಿಲ್ ಬರೆಯೋದು ಇವತ್ತು ಬರೆದಿದ್ರೆ ಫೈನಲ್ ಅಂತ ಖಂಡಿತ ಅಲ್ಲ. ಅಂಡ್ ಇದು ನನ್ನ ಓನ್ ಪ್ರಾಪರ್ಟಿ ಅಥವಾ ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮಾತ್ರ ಬರೆಯೋಕ್ಕಾಗೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೆ ಬೈ ಬರ್ತ್ ರೈಟ್ ಇರುತ್ತೆ, ಬಟ್ ಅದು ನನಗೆ ಸೇರಿದ ನಂತರನೇ ನಾನು ಅದಕ್ಕೆ ನನ್ನ ಶೇರ್ ಏನು ಅನ್ನೋದು ಡಿಸೈಡ್ ಆದ ನಂತರನೇ ನಾನು ಅದಕ್ಕೆ ವಿಲ್ ಮಾಡೋಕ್ಕಾಗೋದು. ಬಿಕಾಸ್ ಆಗಷ್ಟೇನೆ ಆ ಪ್ರಾಪರ್ಟಿ ನನ್ನದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿ ಬರೋದು. ಸೊ ಅದರ ಒಂದು ಯಾರು ಫ್ಯೂಚರಲ್ಲಿ ಕಂಟ್ರೋಲ್ ಮಾಡ್ತಾರೆ. ನಿಮಗೊಂದು ತುಂಬಾ ಇಂಪಾರ್ಟೆಂಟ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಅನ್ನ ಹೇಳ್ತೀನಿ. ಇದ್ರ ಬಗ್ಗೆ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ, ಯಾಕೆ ಒಂದು ಮಹಿಳೆ ವಿಲ್ ಮಾಡಬೇಕು ಅನ್ನೋದು. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವುಮೆನ್, ನೀವು ಯಾವುದೇ ಒಂದು ಅಸೆಟ್ ಆಗಿರ್ಬೋದು, ನಿಮ್ಮ ಜ್ಯುವೆಲರಿಯಿಂದ ಹಿಡಿದು ನಿಮ್ಮ ಮನೆ, ನಿಮ್ಮ ಫ್ಲಾಟ್, ನಿಮ್ಮ ಸೇವಿಂಗ್ಸ್, ಸೊ ನಿಮ್ಮ ಶೇರ್ಸ್ ಇದೆ, ನಿಮ್ಮ ಒಂದು ಪೆಟ್ರೋಲ್ ಬಂಕ್ ಇದೆ, ಅಥವಾ ನಿಮ್ದು ಯಾವುದೇ ರೀತಿ ಆಸ್ತಿ ಆಗಿರಲಿ, ಎಲ್ಲೇ ನೀವು ಆಸ್ತಿ ಮಾಡಲಿ, ಪ್ರತಿಯೊಂದನ್ನು ಸಹ ನೀವು ಅದನ್ನ ನಿಮ್ಮ ಒಂದು ನೆಕ್ಸ್ಟ್ ಯಾರು ಸಕ್ಸೆಸರ್ ಅನ್ನೋದನ್ನ ಡಿಸೈಡ್ ಮಾಡಬಹುದು. ಸೊ ವಿಲ್ ಗಿವ್ಸ್ ವಿಮೆನ್ ಓನರ್ಶಿಪ್ ಅಂಡ್ ಪವರ್ ಟು ಪ್ಲಾನ್ ಸಕ್ಸೆಷನ್. ನಿಮ್ಮ ಒಂದು ಪ್ರಾಪರ್ಟಿನ ನಿಮ್ಮ ಕಂಟ್ರೋಲ್ ಅಲ್ಲಿ ನೀವು ಡಿಸೈಡ್ ಮಾಡುವಂತ ಪವರ್ ವಿಲ್ ಕೊಡ್ತಿರೋದು. ಫಸ್ಟ್ ಥಿಂಗ್, ಸೆಕ್ಷನ್ 14 ಪ್ರಕಾರ ನಮಗೆ ಫುಲ್ ಅಂಡ್ ಕಂಪ್ಲೀಟ್ ಓನರ್ಶಿಪ್ ಇದೆ ಒಂದು ಮಹಿಳೆಗೆ. ಪ್ರಾಪರ್ಟಿ ನೀವೇನ್ ಪೊಸೆಸ್ ಮಾಡ್ತಿದ್ದೀರಿ, ಸೊ ಅದು ಎಲ್ಲದಕ್ಕೂ ನಿಮ್ಮ ಒಂದು ಕಂಪ್ಲೀಟ್ ಲಿಮಿಟೆಡ್ ಓನರ್ಶಿಪ್ ಅಲ್ಲ. ಸೊ ನೀವು ಕಂಪ್ಲೀಟ್ ಓನರ್ ಆಗಿರ್ತೀರಿ. ಅಂಡ್ ಕೊಪಾರ್ಸ್ನರಿ ಇಕ್ವಾಲಿಟಿ, ಸೊ ನಮಗೆ ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಜಡ್ಜ್ಮೆಂಟ್ ಇದೆ 2005ರಲ್ಲಿ ಬಂದಂತ ಜಡ್ಜ್ಮೆಂಟ್. ನೀವು ಅದಕ್ಕೆ ಮುಂಚೆ ಆದ್ರೂ ಹುಟ್ಟಿರಿ, ನೀವು ನಂತರ ಆದ್ರೂ ಹುಟ್ಟಿರಿ, ನಿಮಗೆ ಬೈ ಬರ್ತ್ ಗಂಡು ಮಕ್ಕಳಿಗೆ ಹೇಗೆ ಆಸ್ತಿ ಮೇಲೆ ಅಧಿಕಾರ ಇದೆ, ಅದೇ ರೀತಿ ನಿಮಗೂ ಸಹ ಈಕ್ವಲ್ ಕೊಪಾರ್ಸ್ನರಿ ರೈಟ್ ಇದೆ ನಿಮ್ಮ
ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಅಲ್ಲಿ ಟೆಸ್ಟಮೆಂಟ್ರಿ ಚಾಯ್ಸ್ ಅಂತ ಹೇಳಿದ್ರೆ ನೀವ್ ಯಾರಿಗೆ ಬರಿಬೇಕು ಪ್ರಾಪರ್ಟಿ ಅದನ್ನ ಬರೆಯುವಂತ ಪ್ರಾಪರ್ಟಿನ ಡಿಸ್ಪೋಸ್ ಮಾಡುವಂತ ವಿಳೆ ಮಾಡುವಂತ ಅಧಿಕಾರ ಕೂಡ ಸಹ ನಿಮಗೆ ಕೊಡ್ತಿರುವಂತದ್ದು ಸೆಕ್ಷನ್ 30 ಮುಖಾಂತರ. ಈಗ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳಿದೆ, ಅದು ನಮ್ಮ ಸೆಕ್ಷನ್ 15. ಈ ಸೆಕ್ಷನ್ 15 ಏನ್ ಮಾತನಾಡುತ್ತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನನ್ನ ತಂದೆ ಕಡೆಯಿಂದ ಆಸ್ತಿ ಬಂದಿದೆ ಅಥವಾ ನನಗೆ ನನ್ನದು ಅಂತ ನನ್ನ ಆಸ್ತಿ ಇದೆ. ಓಕೆ, ಈಗ ನನ್ನ ಆಸ್ತಿ ನಂದೆಲ್ಲ ಸ್ವಯಾರ್ಜಿತ ಆಸ್ತಿ. ಈ ನನ್ನ ಸ್ವಯಾರ್ಜಿತ ಆಸ್ತಿ ಯಾವ ಆರ್ಡರ್ ಅಲ್ಲಿ, ಅಕಸ್ಮಾತ್ ನಾನು ವಿಲ್ ಬರ್ದಿಲ್ಲ, ಏನು ಬರ್ದಿಲ್ಲ, ಸಡನ್ ಆಗಿ ಡೆತ್ ಆಯ್ತು ಅಂಡ್ ನನ್ನ ಒಂದು ಆಸ್ತಿ ಕಂಪ್ಲೀಟ್ ಆಗಿ ಈಗ ಯಾರಿಗೆ ಹೋಗುತ್ತೆ, ಫ್ಯೂಚರ್ ಇದು ಯಾರಿಗೆ ಸೇರತ್ತೆ ಅಂತಂದ್ರೆ, ಫಸ್ಟ್ ಪ್ರಯಾರಿಟಿ ನನ್ನ ಮಕ್ಕಳು, ಮಗ, ಮಗಳು, ಅದಾದ ನಂತರ ಇನ್ಕ್ಲೂಡಿಂಗ್ ಸ್ಪೆಸಿಫೈಡ್ ಡಿಸೆಂಡೆಂಟ್ಸ್ ಅಂಡ್ ಹಸ್ಬೆಂಡ್. ಸೊ ಇವ್ರಿಗೆ ಬರುತ್ತೆ, ಇವರು ನನ್ನ ಫಸ್ಟ್ ಲೀಗಲ್ ಹೇರ್ಸ್ ಅಲ್ಲಿ ಬರ್ತಾರೆ. ಸೆಕೆಂಡ್ ಯಾರಂತಂದ್ರೆ ನನ್ನ ಹಸ್ಬೆಂಡ್ ಅಥವಾ ನನ್ನ ಗಂಡನ ಮನೆಯ ಅವರ ಒಂದು ಹೇರ್ಸ್ ಅಂತಂದ್ರೆ ಅವರ ಅಣ್ಣ ತಮ್ಮಂದ್ರಿಗೆ ಹೋಗುತ್ತೆ ನನ್ನ ಆಸ್ತಿ. ಸೊ ನನ್ನ ಆಸ್ತಿ ನನ್ನ ಹಸ್ಬೆಂಡ್ ನ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಡ್ವೆಲ್ ಆಗತ್ತೆ. ಅವ್ರು ಇಲ್ಲ ಯಾರು ಅಂತ ಹೇಳಿದಾಗ ನನ್ನ ಆಸ್ತಿ ನನ್ನ ತಂದೆ ತಾಯಿಗೆ ಸೇರ್ತಿರೋದು. ಅಂಡ್ ಅದಾದ್ಮೇಲೆ ಹೇರ್ಸ್ ಆಫ್ ದ ಫಾದರ್, ನನ್ನ ತಂದೆ ತಾಯಿ ಇಲ್ಲ ಅಂತಂದಾಗ ನನ್ನ ತಂದೆ ತಾಯಿಗೆ ಇದ್ದಂತ ಮಕ್ಕಳು, ಸೊ ಯಾರಿದ್ದಾರೆ ಅವರಿಗೆ, ನನ್ನ ಅಣ್ಣ ತಮ್ಮ ಆಗಿರಬಹುದು, ಅವ್ರಿಗೆ ಸೇರತ್ತೆ. ದೆನ್ ಅವರು ಇಲ್ಲ ಅಂತ ಹೇಳಿದ್ರೆ ಹೇರ್ಸ್ ಆಫ್ ಮದರ್, ನನ್ನ ತಾಯಿ ಕಡೆಯಿಂದ ಯಾರಾದ್ರೂ ಇದ್ದಾರೆ, ದೆನ್ ಅವರಿಗೆ ಸೇರತ್ತೆ ಆಸ್ತಿ. ಇದು ನಮ್ಮ ಒಂದು ಆರ್ಡರ್, ಈ ರೀತಿ ಹೋಗತ್ತೆ ಆಸ್ತಿ. ಅಂಡ್ ಮೆಜಾರಿಟಿ ಮಹಿಳೆಯರಿಗೆ ಪ್ರಾಬ್ಲಮ್ ಆಗೋದು ಈ ಆಪ್ಷನ್ ಇಂದ, ದಟ್ ನನ್ನ ಆಸ್ತಿ ಯಾಕೆ ನನ್ನ ಗಂಡನ ಮನೆ ಕಡೆಗೆ ಹೋಗ್ತಿದೆ ಅನ್ನುವಂಥ ಪ್ರಾಬ್ಲಮ್ ಇಂದ. ಬಟ್ ನಮಗೆ ಫಸ್ಟ್ ಮಗ, ಮಗಳು ಮತ್ತೆ ಗಂಡ ಅನ್ನೋದನ್ನೇ ಬರುತ್ತೆ, ಅದಾದ ನಂತರ ಈ ಒಂದು ಇದ್ರಲ್ಲಿ ಹೋಗ್ತಿರೋದು. ಹಾಗಾಗಿ ಇಫ್ ಇನ್ ಕೇಸ್ ಇದು ಸೆಕ್ಷನ್ 15ಗೆ ನಂತರ ನಮಗೆ ಸೆಕ್ಷನ್ 15 ಕ್ಲಾಸ್ 1 ಅಂಡ್ 15 ಕ್ಲಾಸ್ 2 ಇನ್ ಸ್ವಲ್ಪ ಕ್ಲಾರಿಟಿನ ಕೊಡುತ್ತೆ. ಸೊ ಈ ಒಂದು ಕ್ಲಾಸ್ ಏನಿದೆ ಇದರ ಮೇಲೆ ನಮಗೆ ವಿವಾದ ಎಕ್ಸೆಟ್ರಾ, ಹಾಗಾಗಿ ನಾವು ಅದಕ್ಕೆ ಕ್ಲಾಸಸ್ ಅನ್ನೋದನ್ನು ಸಹ ಇದೆ. ಹೇರ್ಸ್ ಆಫ್ ದ ಹಸ್ಬೆಂಡ್ ಕಮ್ ಬಿಫೋರ್ ಹರ್ ಓನ್ ಪೇರೆಂಟ್ಸ್ ಇನ್ ದ ಜನರಲ್ ಸ್ಟ್ಯಾಟ್ಯುಟರಿ ಆರ್ಡರ್. ನನ್ನ ತಂದೆ ತಾಯಿಗಿಂತ ಮುಂಚೆ ನನ್ನ ಗಂಡನ ಮನೆಯವರು ಬರ್ತಾರೆ ಅನ್ನೋದು ಏನಿದೆ. ಸೊ ಈ ಒಂದು ಪಾಯಿಂಟ್ ಇಂದ ಸುಮಾರು ಮಹಿಳೆಯರು ವಿಲ್ ಕಡೆಗೆ ಚೂಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಈಗ ಇದಾದ ನಂತರ ನಮಗೆ 15 ಕ್ಲಾಸ್ 1 ಅಂಡ್ 2 ಏನ್ ಹೇಳುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಮುಂಚೆ ವಿಲ್ ಯಾಕೆ ಮ್ಯಾಟರ್ ಆಗುತ್ತೆ? ಫ್ಯಾಮಿಲಿ ರಿಲೇಶನ್ಶಿಪ್ಸ್ ಆರ್ ನಾಟ್ ಆಲ್ವೇಸ್ ಇಂಪಾರ್ಟೆಂಟ್, ನಾಟ್ ಆಲ್ವೇಸ್ ಸಿಂಪಲ್. ಸೊ ರಿಲೇಶನ್ಶಿಪ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ತಾರೆ, ಓಕೆ ಇವ್ರಿಗೆ ಅವಶ್ಯಕತೆ ಇದೆ, ನನ್ನ ತಂದೆ ತಾಯಿಗೆ ಅವಶ್ಯಕತೆ ಇದೆ, ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ತಾರೆ ಅಂತ ಏನೂ ಆಗೋದಿಲ್ಲ. ಸೊ ಅಥವಾ ನಾನು ಬರೆದ್ರೆ ಏನ್ ಅನ್ಕೊಳ್ತಾರೆ, ಮ್ಯಾರೇಜ್ ಮೇ ಕನೆಕ್ಟ್ ಟು ಫ್ಯಾಮಿಲೀಸ್, ಎರಡು ಫ್ಯಾಮಿಲೀಸ್ ನ ಒಂದು ಮಾಡುತ್ತೆ ಮ್ಯಾರೇಜ್ ಅಂತಂದ್ರೆ. ಆದ್ರೆ ವಿಮೆನ್ ಮೇನ್ ವಾಂಟ್ ಟು ಸಪೋರ್ಟ್ ಪೀಪಲ್ ಇನ್ ಅ ಡಿಫ್ರೆಂಟ್ ಆರ್ಡರ್. ಆದ್ರೆ ಆಸ್ ಅ ಫೀಮೇಲ್ ಮಹಿಳೆಗೆ ನನ್ನದೇ ಆದಂತ ಬೇರೆ ಚಾಯ್ಸ್ ಇದ್ದಿರಬಹುದು. ನಾನು ನನ್ನ ತಮ್ಮನ ಮಕ್ಕಳಿಗೆ ಅಥವಾ ನನ್ನ ಒಂದು ಅಕ್ಕ ಭಾವ ಅವರ ಮಕ್ಕಳಿಗೆ ಬೇರೆ ಆರ್ಡರ್ ಅಲ್ಲಿ ನಾನು ತುಂಬಾ ಪ್ರೀತಿ ಮಾಡ್ತಿರ್ಬಹುದು. ಸೊ ನನಗೆ ಇಷ್ಟ ಬಂದವ್ರಿಗೆ ನಾನು ಪ್ರಾಪರ್ಟಿ ಕೊಡ್ಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಬಟ್ ಆ ರೀತಿ ಲಾ ಮಾಡೋದಕ್ಕೆ ಬಿಡೋದಿಲ್ಲ, ಬಿಕಾಸ್ ನಾನೇನ ವಿಲ್ ಬರ್ದಿಲ್ಲ. ಅದನ್ನ ಲಾ ಯಾವ ರೀತಿ ಹೇಳುತ್ತೆ ಆ ರೀತಿನೇ ಪ್ರಾಪರ್ಟಿ ಡ್ವೆಲ್ ಆಗೋದು. ಸೊ ನನ್ನ ಇಷ್ಟದಂತೆ ನನ್ನ ಪ್ರಾಪರ್ಟಿ ಹೋಗ್ಬೇಕು ಅಂತಂದ್ರೆ ನಾನು ಯಾರಿಗೆ ನಾನು ಇಷ್ಟಪಡ್ತೀನಿ ಅವರಿಗೆ ಕೊಡ್ಬೇಕು ಅನ್ನೋದಾದ್ರೆ ಈ ಒಂದು ವಿಲ್ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್, ಶಿ ಮೇ ಹ್ಯಾವ್ ಡಿಪೆಂಡೆಂಟ್ ಪೇರೆಂಟ್, ನನ್ನ ಮೇಲೆ ಡಿಪೆಂಡೆಂಟ್ ಆಗಿ, ಈಗ ನಾನು ಮೈಟ್ ಬಿ ಒಂದು ಸಿಂಗಲ್ ಗರ್ಲ್ ಚೈಲ್ಡ್, ನಾನು ಒಬ್ಳೆ ಮಗಳು ನನ್ನ ತಂದೆ ತಾಯಿಗೆ. ಈ ಕಂಡೀಷನ್ ಅಲ್ಲಿ ನನ್ನ ಹತ್ರ ಇರುವ ಪ್ರಾಪರ್ಟಿ ನನ್ನ ತಂದೆ ತಾಯಿಗೆ ಹೋಗ್ಬೇಕು ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲ, ಲಾಫುಲ್ಲಿ ಆ ಪ್ರಾಪರ್ಟಿ ಈ ಕಡೆ ಹೋಗುತ್ತೆ, ಅತ್ತೆ ಮನೆ ಕಡೆ ಹೋಗುತ್ತೆ, ದೆನ್ ಅದಕ್ಕೆ ಮೈಟ್ ಬಿ ಅಗ್ರಿ ಆಗದೆ ಹೋಗಬಹುದು. ಸೊ ಆ ಚೈಲ್ಡ್ ವಿತ್ ಗ್ರೇಟರ್ ನೀಡ್ಸ್, ಸ್ಟೆಪ್ ಚಿಲ್ಡ್ರನ್ಸ್, ಸಿಬ್ಲಿಂಗ್ಸ್, ಅಕ್ಕ ತಮ್ಮ ಕೊಡಬೇಕು ಅಂತ ಅನ್ಕೊಂಡಿರ್ಬೋದು, ಅಥವಾ ನಾನು ಚಾರಿಟಿ ಇಂಟೆನ್ಷನ್ ಇದ್ದಿರಬಹುದು, ನಾನು ಯಾರು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನಾನು ಚಾರಿಟಿ ಮಾಡಬೇಕು, ನಾನು ದಾನ ಮಾಡಬೇಕು ಅಂತ ಇದ್ದಿರಬಹುದು. ಈ ರೀತಿ ಹೋಗೋದಿಲ್ಲ ಪ್ರಾಪರ್ಟಿ. ಸೊ ನನ್ನ ಜ್ಯುವೆಲರಿ, ನನ್ನ ಬಿಸ್ನೆಸ್, ನನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಡಿಜಿಟಲ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ ಮೇ ನೀಡ್ ಡಿಫ್ರೆಂಟ್ ಬೆನಿಫಿಷರೀಸ್. ನಾನು ಪ್ರತಿಯೊಂದನ್ನು ಬೇರೆ ಬೇರೆದವರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಿರಬಹುದು. ಬಟ್ ಇದು ಎಲ್ಲಾನು ಸಹ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ವಿಲ್ ನಿಮ್ಮ ಹತ್ರ ಇರುವಂತ ಆಪ್ಷನ್ ಆಗಿರುತ್ತೆ. ಸೈಲೆನ್ಸ್ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಅನ್ಈಕ್ವಲ್ ನೀಡ್ಸ್, ಅ ಕೇರ್ಫುಲಿ ಡ್ರಾಫ್ಟೆಡ್ ವಿಲ್ ಕ್ಯಾನ್. ದಟ್ ಈಸ್, ನೀವು ಸೈಲೆಂಟ್ ಆಗಿದ್ದು ಯಾರಾದ್ರೂ ಬರೆದ್ರೆ ಏನ್ ಅನ್ಕೊಳ್ತಾರೆ ಅನ್ನೋದಕ್ಕಿಂತ ನೀವು ಬರೆದು ಕೇರ್ಫುಲ್ ಆಗಿ ಪ್ರತಿಯೊಂದು ಇನ್ ಡೀಟೇಲ್ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಕ್ಲಾರಿಟಿ ಬರುತ್ತೆ ಅಂಡ್ ನಿಮ್ ಇಷ್ಟದಂತೆ ನಿಮ್ಮ ಪ್ರಾಪರ್ಟಿ ಸೇರುತ್ತೆ. 15 ಕ್ಲಾಸ್ 2 ಫಾಲೋ ಸೋರ್ಸಸ್ ಆಫ್ ಇನ್ಹೆರಿಟೆಡ್ ಪ್ರಾಪರ್ಟಿ. ಇದೊಂದು ನಮಗೊಂದು ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಏನ್ ಹೇಳ್ತಿದೆ, ಅಕಸ್ಮಾತ್ ನನಗೆ ಪ್ರಾಪರ್ಟಿ ನನ್ನ ತಂದೆ ತಾಯಿ ಕಡೆಯಿಂದ ಬಂದಿದ್ರೆ
ಆ ಪ್ರಾಪರ್ಟಿ ವಾಪಸ್ ನನ್ನ ತಂದೆ ತಾಯಿ ಕಡೆಗೆ ಹೋಗುತ್ತೆ. ಪ್ರಾಪರ್ಟಿ ಡ್ವೆಲ್ಸ್ ಅಪಾನ್ ಹೇರ್ಸ್ ಆಫ್ ಫಾದರ್ ನಾಟ್ ಥ್ರೂ ಆರ್ಡಿನರಿ 15 clause 1. ನನ್ನ ತಂದೆ ತಾಯಿ ಕೊಟ್ಟಂತ ಆಸ್ತಿ ನನಗೆ ಸೇರಿರೋದು ಅನ್ನೋದಾದ್ರೆ ಅದ್ ನನ್ನ ತಂದೆ ತಾಯಿ ಕಡೆಗೆ ವಾಪಸ್ ಹೋಗುತ್ತೆ. ನನ್ನ ಹಸ್ಬೆಂಡ್ ಕಡೆಯಿಂದ, ನನ್ನ ಅತ್ತೆ ಮನೆ ಕಡೆಯಿಂದ ಬಂದಿರುವಂತ ಪ್ರಾಪರ್ಟಿ ಅನ್ನೋದಾದ್ರೆ ಅದು ವಾಪಸ್ ನನ್ನ ಹಸ್ಬೆಂಡ್ ಅವರ ಫ್ಯಾಮಿಲಿ ಕಡೆಗೇನೆ ಹೋಗುತ್ತೆ. ಇದ್ ಒಂದು ಚೂರ್ ಕ್ಲಾರಿಟಿನ ಕೊಡುತ್ತೆ. ಬಿಟ್ರೆ ಇದಲ್ಲದೆ ಮಹಿಳೆ ತಾನಾಗೇನು ಸಹ ಸ್ವಂತ ಗಳಿಸಿರ್ತಾಳೆ ಪ್ರಾಪರ್ಟಿನ. ಅದು ಏನ್ ಮಾಡೋದು? ಅದು ಹೇಗೋಗುತ್ತೆ? ಅದಕ್ಕೆ ವಿಲ್ ಬೇಕೇ ಬೇಕು. ನೀವು ವಿಲ್ ಬರ್ದಿಲ್ಲ ದೆನ್ ಮೇಲೆ ಸೆಕ್ಷನ್ 15 ಹೇಳಿದ ರೀತಿ ಹೋಗುತ್ತೆ. ಕ್ಲಿಯರ್? ಸೊ ಹಾಗಾಗಿ ಇದು ಒಂದು ಸೆಕ್ಷನ್ 15 ಏನಿದೆ ಇದು ನಿಮಗೆ ತುಂಬಾ ಒಂದು ನೀಡನ್ನ ರೇಸ್ ಮಾಡುತ್ತೆ. ಯಾಕೆ ವಿಲ್ ಮಾಡ್ಕೋಬೇಕು ಅನ್ನೋದ್ರ ರಿಲೇಟೆಡ್. ನೆಕ್ಸ್ಟ್, ವಿಲ್ ವ್ಯಾಲಿಡ್ ವಿಲ್ ರಿಪ್ಲೇಸಸ್ ಸ್ಟ್ಯಾಟ್ಯುಟರಿ ಡಿಫಾಲ್ಟ್. ನಿಮ್ಮ ಒಂದು ವಿಲ್ ವ್ಯಾಲಿಡ್ ವಿಲ್ ಅಂತ ಹೇಳುವಾಗ ನಿಮ್ಮ ಹತ್ರ ನೀವು ಯಾರು ಬೆನಿಫಿಷರೀಸ್ ಬೇಕು, ಯಾರಿಗೆ ಎಷ್ಟು ಆಸ್ತಿ ಕೊಡಬೇಕು, ನಾನು ಮೈಟ್ ಬಿ ಎಲ್ಲರಿಗೂ ಹಂಚ್ಬೇಕಂತ ಅನ್ಕೊಂಡಿದ್ದೀನಿ, ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಕೊಡಬೇಕು ಈಕ್ವಲ್ ಆಗಿ ಹಂಚ್ಬೇಕಂತ ಇಲ್ಲ. ನಿಮಗೆ ಏನ್ ಇಷ್ಟ ಇದ್ರೆ, ಯಾರಿಗೆ ಏನ್ ಇಷ್ಟ ಇದ್ರೆ ಕೊಡಬೇಕು ಅಂತ ಅನ್ಕೊಂಡಿದ್ರಿ ಅದನ್ನ ಹಾಗೆ ಕೊಡಿ. ಬಟ್ ಕ್ಲಿಯರ್ ಆಗಿ ಬರ್ದು ಮೆನ್ಷನ್ ಮಾಡಿ. ಅಂಡ್ ಬರೆಯೋದಕ್ಕೆ ಮುಂಚೆ ನೆನಪಿರ್ಲಿ, ಪ್ರತಿಯೊಂದು ಆಸ್ತಿ ನಿಮ್ಮದಾಗಿರ್ಬೇಕು. ಅದಕ್ಕಷ್ಟೇ ನೀವು ವಿಲ್ ಬರೆಯೋದಕ್ಕೆ ಆಗೋದು. ನೆಕ್ಸ್ಟ್, ಚೂಸ್ ಆನ್ ಎಕ್ಸಿಕ್ಯೂಟರ್. ಇದನ್ನ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಸಹ ನೀವು ಚೂಸ್ ಮಾಡ್ಕೋಬಹುದು. ಎಕ್ಸ್ಪ್ಲೇನ್ ಸ್ಪೆಷಲ್ ಪ್ಲಾನಿಂಗ್. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಮೈನರ್ಸ್ ಬಗ್ಗೆ ಅಥವಾ ಡಿಸಬಿಲಿಟಿ ಕೇರ್ ಆಬ್ಲಿಗೇಷನ್ ರಿಲೇಟೆಡ್ ಅಥವಾ ನೀವೇನಾದರೂ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ರಿ, ದಟ್ ನಾನು ಈ ಥರ ಇರಬೇಕು ಅಂತ ಅನ್ಕೊಂಡಿದ್ದೀನಿ, ಅದನ್ನೆಲ್ಲಾನು ಸಹ ನೀವು ಪ್ರಾಪರ್ ಆಗಿ ಡ್ರಾಫ್ಟ್ ಮಾಡಬಹುದು ವಿಲ್ಲಲ್ಲಿ. ಡಾಟರ್ ಪ್ಲಾನ್ ಹರ್ ಕೊಪಾರ್ಸ್ನರಿ ಇಂಟ್ರೆಸ್ಟ್ ಟು. ಸೊ ನನಗೆ ಆಸ್ ಅ ಡಾಟರ್ ಅಂತ ಹೇಳಿದ ತಕ್ಷಣ ನನ್ನ ಕೊಪಾರ್ಸ್ನರಿ ಇಂಟ್ರೆಸ್ಟ್ ಅಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹುಟ್ಟಿನಿಂದಾನೇ ನನಗೆ ಬೈ ಬರ್ತ್ ನನ್ನ ಒಂದು ರೈಟ್ ಕ್ರಿಯೇಟ್ ಆಗ್ತಿದೆ. ಸೊ ಈ ನನ್ನ ರೈಟ್ ಏನಿದೆ ಇದು ನನ್ನ ಶೇರ್ ಆಫ್ ಪ್ರಾಪರ್ಟಿ ಏನು, ವಾಟ್ ಕ್ಯಾನ್ ಶಿ ವಿಲ್ ಅಂತ ಹೇಳಿದ್ರೆ ಇದರಲ್ಲಿ ನನಗೆ ಹುಟ್ಟಿನಿಂದಾನೇ ಅಧಿಕಾರ ಇದೆ. ಇದರಲ್ಲಿ ಯಾವ ಶೇರ್ಗೆ ನಾನು ವಿಲ್ ಬರೀಬಹುದು, ಯಾವ್ದಕ್ಕೆ ನಾನು ವಿಲ್ ಮಾಡಬಹುದು, ಅಧಿಕಾರ ಇದೆ. ಬಟ್ ಆ ಅಧಿಕಾರದಲ್ಲಿ ನಿಮ್ಮ ಒಂದು ಶೇರ್ ಎಷ್ಟು, ಅದರಲ್ಲಿ ಟೈಟಲ್ ಯಾವುದು, ನಿಮಗೆ ಯಾವ್ದು ಸೇರ್ತಿದೆ ನಿಮ್ಮ ತಾತನ ಆಸ್ತಿಯಲ್ಲಿ ಅದನ್ನ ಫಸ್ಟ್ ಡಿಸೈಡ್ ಆಗ್ಲಿ. ಅಂಡ್ ಅದಾದ್ಮೇಲೆ ನಿಮ್ ಶೇರ್ ಏನಿದೆ ಅದನ್ನ ನೀವು ವಿಲ್ ಮಾಡಬಹುದು. ಓಕೆ, ನೆಕ್ಸ್ಟ್, ಯಾವುದೇ ಒಂದು ಬೇಸಿಕ್ ಚೆಕ್ ಲಿಸ್ಟ್ ಫಾರ್ ಅನ್ ಆರ್ಡಿನರಿ ವಿಲ್ ಅಂತ ಹೇಳಿದ್ರೆ ವಿಲ್ ಬರೆಯುವಂತ ವ್ಯಕ್ತಿ ಹೇಗಿರ್ಬೇಕು ಏನು ಅಂತಂದ್ರೆ, ಫಸ್ಟ್ ಥಿಂಗ್ ನಾನೊಂದು ಮೇಜರ್ 18+ ಆಗಿರ್ಬೇಕು, 18+ ಆಗಿರ್ಬೇಕು. ಸೌಂಡ್ ಮೈಂಡ್ ಅಂದ್ರೆ ನನ್ನ ತಲೆ ಸರಿಯಾಗಿರ್ಬೇಕು. ಸೊ ನನ್ನ ಒಂದು ಸೌಂಡ್ ಮೈಂಡ್ ಪ್ಲಸ್ ಮೇಜರ್ ಇದ್ದೀನಿ ಅನ್ನೋಂಥ ಒಂದು ಪ್ರೈಮರಿ ಕಂಡೀಷನ್ ಫುಲ್ಫಿಲ್ ಆಗೋದು ಮ್ಯಾಂಡೇಟ್ರಿ. ಇದಾದ ನಂತರ ವಿಲ್ ಐಡೆಂಟಿಫೈಸ್ ಟೆಸ್ಟೇಟರ್ ಅಂಡ್ ಎಕ್ಸ್ಪ್ರೆಸಸ್ ಕ್ಲಿಯರ್ ಇಂಟೆನ್ಷನ್. ವಿಲ್ ಅಲ್ಲಿ ನಾನು ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ಸ್ಪೆಸಿಫಿಕ್ ಸೊ ಅಂಡ್ ಸೊ ಪ್ರಾಪರ್ಟಿ ಯೂರಿಕ್ ಸೇರುತ್ತೆ, ಇದು ಯೂರಿಕ್ ಸೇರುತ್ತೆ, ಬಿಕಾಸ್ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗಾಗಿ ನಾನು ಇದನ್ನ ಯೂರಿಕ್ ಕೊಡ್ತಿದ್ದೀನಿ. ನಾನು ವಿಲ್ ಯಾರಿಗೆ ಬೇಕಾದ್ರೂ ಬರೀಬಹುದು, ದಾನ ಮಾಡಬಹುದು, ನನಗೆ ಸಂಬಂಧ ಇಲ್ದಿರೋರಿಗೆ ಕೊಡಬಹುದು, ಹೇಗ್ ಬೇಕಾದ್ರೂ ನಾನು ಡಿಸ್ಪೋಸ್ ಮಾಡಬಹುದು ನನ್ನ ಪ್ರಾಪರ್ಟಿ ಅಂತ ಹೇಳುವಾಗ. Testator signs or affix a mark or another signs in her presence by her direction. ನಾನಾಗೆ ಸೈನ್ ಮಾಡೋದು ಅಥವಾ ನನ್ನ ಒಂದು ಡೈರೆಕ್ಷನ್ ಅಲ್ಲಿ ಬೇರೆಯವರು ಬರ್ದಿರೋದಾಗಿರ್ಬೋದು. ಸಿಗ್ನೇಚರ್ ಇಸ್ ಪ್ಲೇಸ್ ಟು ಗಿವ್, ಸಿಗ್ನೇಚರ್ ಆಗಿರುತ್ತೆ ಡಾಕ್ಯುಮೆಂಟ್. ಅಂಡ್ ಅಟ್ ಲೀಸ್ಟ್ ಇಬ್ರು ಅದಕ್ಕೆ ಸಾಕ್ಷಿದಾರರು ಸಹಿ ಹಾಕಿರ್ಬೇಕು. ಸೆಕ್ಷನ್ 63ಗೆ ಒಂದು ರಿಕ್ವೈರ್ಮೆಂಟ್ ಇದು. ಅಸೆಟ್ಸ್, ಬೆನಿಫಿಷರಿ, ಶೇರ್ಸ್, ಎಕ್ಸಿಕ್ಯೂಟರ್ ಅಂಡ್ ರೆಸಿಡ್ಯೂ ಆರ್ ಡಿಸ್ಕ್ರೈಬ್ಡ್ ಕ್ಲಿಯರ್ಲಿ. ಪ್ರತಿಯೊಂದು ಯಾವುದೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ನನಗೆ ಕೋರ್ಮಂಗ್ಲಲ್ಲಿ 2 ಪ್ರಾಪರ್ಟಿ ಇದೆ. ನಾನು ಸ್ಪೆಸಿಫಿಕ್ ಆಗಿ ಈ ಕೋರ್ಮಂಗ್ಲಲ್ಲಿರುವಂತಹ ಈ ಸ್ಪೆಸಿಫಿಕ್ ಈ ಒಂದು ಪ್ರಾಪರ್ಟಿ ಫ್ಲಾಟ್ ನಂಬರ್ 401 ಇವ್ರಿಗೆ ಕೊಡ್ತಿದ್ದೀನಿ, ಫ್ಲಾಟ್ ನಂಬರ್ 402 ಇವ್ರಿಗೆ ಕೊಡ್ತಿದ್ದೀನಿ ಅದನ್ನ ಮೆನ್ಷನ್ ಮಾಡಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರೆಯುವಂಥದ್ದು. ನೆಕ್ಸ್ಟ್, ನಾನು ಯಾವ್ದೆಲ್ಲ ಪ್ರಾಪರ್ಟೀಸ್ನ ಬರೀತಿದ್ದೀನಿ ಫಸ್ಟ್ ನೀವೊಂದು ಮ್ಯಾಪ್ ಮಾಡ್ಕೊಳ್ಳಿ. ನನ್ನದು ಎಷ್ಟು ಆಸ್ತಿಗಳಿದೆ, ಯಾಕಂದ್ರೆ ಮರ್ತ್ ಹೋದ್ರೆ ಮತ್ತೆ ಅದೊಂದು ನಿಮ್ಗೆ ಉಳಿದೋಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಇಮ್ಮೂವಬಲ್ ಪ್ರಾಪರ್ಟೀಸ್ ಎಷ್ಟು, ನಿಮ್ಮ ಚಿರಸ್ವತ್ತು ಮತ್ತೆ ನಿಮ್ಮ ಚರಸ್ವತ್ತು ಮತ್ತೆ ನಿಮ್ಮ ಸ್ಥಿರಸ್ವತ್ತು ಏನಿದೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಮನೆ, ಜಮೀನು, ಕಮರ್ಷಿಯಲ್ ಪ್ರಾಪರ್ಟಿ ಏನಿದೆ, ಫೈನಾನ್ಷಿಯಲ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್, ಅದರ ಒಂದು FD, ಶೇರ್ಸ್, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್. ಸೊ ಇದನ್ನೆಲ್ಲ ಸಪ್ರೇಟ್ ಆಗಿ ಲಿಸ್ಟ್ ಔಟ್ ಮಾಡಿ. ಪರ್ಸನಲ್ ಅಂತ ಹೇಳಿದ್ರೆ ನಿಮ್ಮ ಜ್ಯುವೆಲರಿ ಎಷ್ಟಿದೆ, ವೆಹಿಕಲ್ಸ್ ಎಷ್ಟಿದೆ ನಿಮ್ಮ ಹತ್ರ, ಆರ್ಟ್ ಏನಾದರೂ ವ್ಯಾಲ್ಯೂಬಲ್ ಆರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ. ಸೊ ಆ ರೀತಿ ಇನ್ನೇನಾದರೂ ವ್ಯಾಲ್ಯೂಬಲ್ಸ್ ಇದೆ ಅದನ್ನ ನೋಡ್ಕೊಳ್ಳಿ. ಬಿಸ್ನೆಸ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್ ನೀವು ನಿಮ್ಮ ಈಗ ಸದ್ಯಕ್ಕೆ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಿ ಬಿಸ್ನೆಸ್ ಅಲ್ಲಿ, ಆ ಒಂದು ಇಂಟ್ರೆಸ್ಟ್ ನ ನೀವು ಫರ್ದರ್
ವಿಲ್ ಮುಖಾಂತರ ಬರ್ಕೊಡ್ತಿರೋದಾಗಿರ್ಬಹುದು, ಕಂಪನಿ ಶೇರ್ಸ್ ನ ಬರೀಬಹುದು, ರಿಸೀವಬಲ್ಸ್ ಏನಾದ್ರು ಇದ್ರೆ ಅದನ್ನ ಬರೀಬಹುದು. ಡಿಜಿಟಲ್ ಪ್ಲಸ್ IP ಅಂತ ಹೇಳುವಾಗ ನನ್ನ ಡೊಮೇನ್ ನೇಮ್, ಹಾಗೆ ನನ್ನ ಚಾನೆಲ್ಸ್, ನಂದೇ ಅಂತ ಯಾವ್ದಾದ್ರು ರಾಯಲ್ಟೀಸ್ ಬರ್ತದೆ, ಸೊ ಕಾಪಿರೈಟ್ ಇದೆ, ವಾಲೆಟ್ಸ್ ಇದೆ, ಪ್ರತಿಯೊಂದನ್ನು ಸಹ ನಾನು ವಿಲ್ ಮಾಡಬಹುದು. ಇನ್ಹೆರಿಟೆಡ್ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಸೋರ್ಸ್ ಆಫ್ ಟೈಟಲ್, ಕೊಪಾರ್ಸ್ನರಿ, ಶೇರ್ಸ್, ರೆಸ್ಟ್ರಿಕ್ಷನ್ಸ್, ಪ್ರತಿಯೊಂದು ನನಗೆ ಅಂತ ಸೇರಿರುವಂತ ಆಸ್ತಿ ಅಂತ ಏನಿದೆ ಅದನ್ನೆಲ್ಲಾನು ನಾನು ಡಿಸ್ಪೋಸ್ ಮಾಡಬಹುದು ಅಂಡ್ ಯಾರಿಗೆ ಬೇಕೋ ಅವರಿಗೆಲ್ಲಾನು ಕೊಡಬಹುದು. 3 ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಅಸ್ಯೂಮಿಂಗ್ ಫ್ಯಾಮಿಲಿ ವಿಲ್ ಅಂಡರ್ಸ್ಟ್ಯಾಂಡ್. ಇದು ಸುಮಾರು ಕಾಮನ್ ಮಿಸ್ಟೇಕ್ ದಟ್ ನಮ್ಮ ಫ್ಯಾಮಿಲಿ ಅರ್ಥ ಮಾಡ್ಕೊಳತ್ತೆ ಅಂಡ್ ಅವರು ಅದನ್ನ ಹಂಚ್ಕೊಳ್ತಾರೆ ಅಥವಾ ಅವ್ರು ಅದನ್ನ ಸರಿಯಾಗಿ ನೋಡ್ಕೊಳ್ತಾರೆ. ಖಂಡಿತ ಇಲ್ಲ. ಕಾಪಿ ಆಫ್ ಜೆನರಿಕ್ ಆನ್ಲೈನ್ ಫಾರ್ಮ್ಯಾಟ್. ಸೊ ಸುಮ್ಮನೆ ನೀವು ಆನ್ಲೈನಲ್ಲಿ ಒಂದು ಫಾರ್ಮ್ಯಾಟ್ ಕಾಣಿಸುತ್ತೆ, ಆ ಫಾರ್ಮ್ಯಾಟ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ಈ ಥರ ಬರ್ಕೊಳ್ತೀರಿ, ಅದು ಸರಿ ಅಲ್ಲ. ಯಾಕಂದರೆ ಎಲ್ಲರ ಪ್ರಾಪರ್ಟಿ, ಎಲ್ಲರ ರಿಕ್ವೈರ್ಮೆಂಟ್ಸ್ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಪ್ರಾಪರ್ಟಿ, ನಿಮ್ಮ ರಿಕ್ವೈರ್ಮೆಂಟ್ಸ್, ನಾನು ನನ್ನ ಮಗಳಿಗೋಸ್ಕರ ಬರೀತಿದ್ದೀನಿ, ಸೊ ಅದನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಯಾಕೆ ಏನು, ಒಬ್ಬ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿ ನೀವು ಅದನ್ನ ಕ್ಲಿಯರ್ ಆಗಿ ಡ್ರಾಫ್ಟ್ ಮಾಡಿಸ್ಕೊಳ್ಳಿ. ಮೇಕಿಂಗ್ ದ ವಿಲ್ ಅಂಡ್ ನೆವರ್ ಅಪ್ಡೇಟಿಂಗ್ ಇಟ್. ನೀವು ವಿಲ್ ಏನೋ ಒಂದ್ಸತಿ ಮಾಡಿದ್ರಿ, ಅದಾದ್ಮೇಲೆ ಮದುವೆ ಆಗಿರುತ್ತೆ, ಡಿವೋರ್ಸ್ ಆಗಿರುತ್ತೆ, ಮಕ್ಕಳಾಗಿರ್ತಾರೆ ಇನ್ನೂ ಎಕ್ಸ್ಟ್ರಾ, ಅಥವಾ ಯಾರು ತೀರ್ ಹೋಗಿರ್ತಾರೆ, ಪ್ರಾಪರ್ಟಿ ಅದನ್ನಾದ್ರೂ ಸೇಲ್ ಮಾಡಿರ್ತೀನಿ, ಅಥವಾ ಯಾವ್ದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಬಹುದು. ದೆನ್ ಈ ಹಳೇದು ನೀವೇನು ವಿಲ್ ಮಾಡಿದ್ದೀರಿ ಅದರಲ್ಲಿ ಸುಮಾರು ವಿಷಯಗಳು ಇನ್ಕ್ಲೂಡೇ ಆಗಿಲ್ಲ. ಸೊ ಅದನ್ನ ಎಲ್ಲಾನು ಇನ್ಕ್ಲೂಡ್ ಮಾಡ್ತೀರಿ. ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಿರ್ಬೇಕಾಗತ್ತೆ ವಿಲ್. ಸೊ ನಾನು ಯಾರಿಗೆ ಕೊಡ್ತಿದ್ದೀನಿ, ಯಾಕೆ ಕೊಡ್ತಿದ್ದೀನಿ, ಎಲ್ಲಾನು ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂಥದ್ದು. ಸೊ ಈಗ ಫೈನಲಿ ನಾನೊಂದು 5 ಸ್ಟೆಪ್ ಪ್ರಾಸೆಸ್ ಅಂತಂದ್ರೆ ಒಂದು ಕ್ಲಾರಿಟಿಗೋಸ್ಕರ, ಫಸ್ಟ್ ನಿಮ್ಮ ಪ್ರಾಪರ್ಟೀಸ್ನ ಲಿಸ್ಟ್ ಔಟ್ ಮಾಡಿ, ಡಿಸೈಡ್ ಮಾಡಿ ಯಾರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ ಆ್ಯಂಡ್ ಆ ಯಾರಿಗೆ ಕೊಡಬೇಕು ಅನ್ನೋದನ್ನ ನೀಟಾಗಿ ಈಗ ಡ್ರಾಫ್ಟ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಕ್ಲಾಸಸ್ ಎಕ್ಸೆಟ್ರಾನ ಹಾಕಿ ದೆನ್ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ದಟ್ ಈಸ್ ಸಿಗ್ನೇಚರ್ ಆಫ್ 2 ವಿಟ್ನೆಸ್ ಅಟೆಸ್ಟೇಷನ್. ವಿಲ್ ಅನ್ನ ನೀವು ರಿಜಿಸ್ಟರ್ ಕೂಡ ಸಹ ಮಾಡಿಸ್ಕೋಬಹುದು. ಸೊ ವಿಲ್ ಅನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಡೆಫಿನೆಟ್ಲಿ ವಿಲ್ ರಿಜಿಸ್ಟರ್ ಮಾಡಿಸಿದ ತಕ್ಷಣ ಹೊರಟೋಗೋದಿಲ್ಲ ಪ್ರಾಪರ್ಟಿ, ನೀವು ತೀರಿದ ನಂತರನೇ ನಿಮ್ಮ ಪ್ರಾಪರ್ಟಿ ಡಿಸ್ಪೋಸ್ ಆಗೋದು. ಬಟ್ ರಿಜಿಸ್ಟರ್ ಕೂಡ ಸಹ ಮಾಡಿಸ್ಕೋಬಹುದು ಅಂಡ್ ಅದನ್ನ ಟೈಮ್ ಟು ಟೈಮ್ ರಿವ್ಯೂ ಮಾಡ್ತೀರಿ. ನೀವೇನಾದ್ರೂ ಒಂದು ಮೇಜರ್ ಅಸೆಟ್ನ ಪರ್ಚೇಸ್ ಮಾಡಿದಿರಿ ಅಥವಾ ಸೇಲ್ ಮಾಡಿದಿರಿ, ದೆನ್ ಆ ಎಲ್ಲ ಕಂಡೀಷನ್ಸ್ ಅಲ್ಲಿ ವಿಲ್ ನ ರಿವ್ಯೂ ಮಾಡ್ಕೊಳ್ತೀರಿ. ಡನ್. ಇಲ್ಲಿಗೆ ಇದು ನಮ್ಮ ಒಂದು ಜನರಲ್ ಆಗಿ ತಿಳ್ಕೊಬೇಕಾಗಿರೋದು. ಈಗ ಆಸ್ ಅ ಲಾ ಸ್ಟೂಡೆಂಟ್ ನಿಮಗೆ ಗೊತ್ತಿರಬೇಕಾಗಿರುವಂತ ಕೆಲವು ಸೆಕ್ಷನ್ಸ್ ಅಂತಂದ್ರೆ, ಡಾಟರ್ಗೆ ಈಕ್ವಲ್ ಕೊಪಾರ್ಸ್ನರಿ ರೈಟ್ಸ್ ಇದೆ ಬೈ ಬರ್ತ್, ಫಿಮೇಲ್ ಹಿಂದೂ ಜನರಲಿ ಹೋಲ್ಡ್ಸ್ ಪ್ರಾಪರ್ಟಿ ವಿತ್ ಫುಲ್ ಓನರ್ಶಿಪ್, ಜನರಲ್ ಇಂಟರ್ಸ್ಟೇಟ್ ಆರ್ಡರ್ ಸೆಕ್ಷನ್ 15. ಈಗ ನಾವು ನೋಡಿದ್ವಿ ಈ ಸ್ಪೆಸಿಫಿಕ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗೋದೇನೆ ಮಹಿಳೆ ಯಾಕೆ ವಿಲ್ ಬರೀಬೇಕು ಅನ್ನೋದಕ್ಕೆ ಸೆಕ್ಷನ್ 15 ಇಂಪಾರ್ಟೆಂಟ್. ಇಂಟರ್ಸ್ಟೇಟ್ ಆರ್ಡರ್, ಸೋರ್ಸ್ ಬೇಸ್ಡ್ ಎಕ್ಸೆಪ್ಷನ್ಸ್, ಪ್ರಿಯಾರಿಟಿ ಅಂಡ್ ಡಿಸ್ಟ್ರಿಬ್ಯೂಷನ್ ರೂಲ್ಸ್ ನಮಗೆ ಸೆಕ್ಷನ್ 16. 30 ಟೆಸ್ಟಮೆಂಟರಿ ಸಕ್ಸೆಷನ್ ಪರ್ಮಿಟೆಡ್, ದಟ್ ಈಸ್ ವಿಲ್ ಬಗ್ಗೆ ಹೇಳ್ತಿರೋದು. ಕೆಪಾಸಿಟಿ ಅಂತ ಹೇಳಿದ್ರೆ ನಾವು ಮೇಜರ್ ಆಗಿರಬೇಕು ಪ್ಲಸ್ ಸೌಂಡ್ ಮೈಂಡ್ ಆಗಿರಬೇಕು. ನೆಕ್ಸ್ಟ್ ಸಿಗ್ನೇಚರ್ ಮಾರ್ಕ್ ಅಟೆಸ್ಟೇಷನ್ ಬೈ 2 or more ವಿಟ್ನೆಸಸ್. ಇದು ಆಸ್ ಅ ಲಾ ಸ್ಟೂಡೆಂಟ್, ಆಸ್ ಅನ್ ಅಡ್ವೊಕೇಟ್ ನಮಗೆ ಗೊತ್ತಿರಬೇಕಾಗಿರುವಂತ ಒಂದು ಬೇಸಿಕ್ ಸೆಕ್ಷನ್ಸ್ ದಟ್ ಇದು ಬೇಕೇ ಬೇಕು ವಿಲ್ ಅನ್ನ ಸರಿಯಾಗಿ ಮಾಡೋದಿಕ್ಕೆ. ಈ ಸೆಕ್ಷನ್ಸ್ ಬಗ್ಗೆ ಪ್ರಾಪರ್ ನಾಲೆಜ್ ಇರಲಿ ಅಂಡ್ ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂಡ್ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಿರುವಂತ ಪ್ರಾಸೆಸ್ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಡೆಫಿನೆಟ್ಲಿ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಯಾವ್ದೆಲ್ಲ ಟಾಪಿಕ್ಸ್ ಬಗ್ಗೆ ನೀವು ಈ ರೀತಿ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಟಿಲ್ ದ ಎಂಡ್ ನೋಡಿರೋದಕ್ಕೆ. ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ.